ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕೆಲವರು ತಮ್ಮ ಮಲಗುವ ಕೋಣೆಯಲ್ಲಿ ಆಂಜನೇಯನ ಫೋಟೋವನ್ನು ಸಹ ಇಡುತ್ತಾರೆ. ಆದರೆ ಹನುಮಂತನ ಫೋಟೋವನ್ನು ನಾವು ಮಲಗುವ ಕೋಣೆ ಇಡಬಹುದೇ? ಮಲಗುವ ಕೋಣೆಯಲ್ಲಿ ಹನುಮಾನ್ ಫೋಟೋವನ್ನು ಇಡುವುದು ಶುಭವೇ ಅಥವಾ ಅಶುಭವೇ? ಇದಕ್ಕಾಗಿ ನಾವು ಯಾವೆಲ್ಲ ವಾಸ್ತು ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪವನಪುತ್ರ ಹನುಮಂತ ಸಂಕಷ್ಟ ನಿವಾರಕ. ಆತನನ್ನು ಮಂಗಳವಾರ ಮತ್ತು ಶನಿವಾರದಂದು ಪೂಜಿಸಲಾಗುತ್ತದೆ. ಕಲಿಯುಗದಲ್ಲಿ ಹನುಮಾನನನ್ನು ಪೂಜಿಸುವುದರಿಂದ ಆಸೆಗಳು ಬೇಗನೆ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಏಕೆಂದರೆ ಆತ 7 ಚಿರಂಜೀವಿಗಳಲ್ಲಿ ಒಬ್ಬರು ಮತ್ತು ಕಲಿಯುಗದ ಜಾಗೃತ ದೇವರು. ಹನುಮಂತನ ಭಕ್ತರು ಆತನ ಫೋಟೋ ಮತ್ತು ವಿಗ್ರಹವನ್ನು ತಮ್ಮ ಮನೆಗಳಲ್ಲಿ ಇಡುತ್ತಾರೆ. ಇದರಿಂದ ಅವರು ಮತ್ತು ಅವರ ಇಡೀ ಕುಟುಂಬವು ಬಜರಂಗ ಬಲಿ ಆಶೀರ್ವಾದ ಪಡೆಯುತ್ತಾರೆಂಬ ನಂಬಿಕೆ ಇದೆ. ಅಲ್ಲದೆ ಯಾವುದೇ ದುಷ್ಟಶಕ್ತಿಗಳಿಂದ ಅವರಿಗೆ ಯಾವುದೇ ಹಾನಿ ಸಂಭವಿಸುವುದಿಲ್ಲ ಎನ್ನಲಾಗುತ್ತದೆ. ಹಾಗೆ ವೀಕ್ಷಕರೇ, ಕೆಲವರು ತಮ್ಮ ಮಲಗುವ ಕೋಣೆಯಲ್ಲಿ ಆಂಜನೇಯನ ಫೋಟೋವನ್ನು ಸಹ ಇಡುತ್ತಾರೆ. ಆದರೆ ಹನುಮಂತನ ಫೋಟೋವನ್ನು ನಾವು ಮಲಗುವ ಕೋಣೆಯಲ್ಲಿ ಇಡಬಹುದೇ? ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಹನುಮಂತನ ಫೋಟೋವನ್ನು ಎಂದಿಗೂ ಇಡಬಾರದು. ಇದನ್ನು ಅಶುಭವೆಂದು ಪರಿಗಣಿಸಲಾಗಿರುವುದರಿಂದ ಇದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೀವು ಹನುಮಂತನ ಎಷ್ಟೇ ಉತ್ಕಟ ಭಕ್ತನಾಗಿದ್ದರೂ ಮಲಗುವ ಕೋಣೆಯಲ್ಲಿ ಅವರ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು. ಹನುಮಂತ ಬ್ರಹ್ಮಚಾರಿ. ವಿವಾಹಿತ ದಂಪತಿಗಳಿಗೆ ಮಲಗುವ ಕೋಣೆ ಒಂದು ಖಾಸಗಿ ಸ್ಥಳವಾಗಿದ್ದು ಅಲ್ಲಿ ಪತಿ ಮತ್ತು ಪತ್ನಿ ಒಟ್ಟಿಗೆ ಸಮಯ ಕಳೆಯುತ್ತಾರೆ. ಅಂತಹ ಸ್ಥಳದಲ್ಲಿ ಹನುಮಂತನ ಉಪಸ್ಥಿತಿಯು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ದಾಂಪತ್ಯ ಜೀವನದಲ್ಲಿ ಉದ್ವಿಗ್ನತೆ ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು. ಅನಗತ್ಯ ಕೋಪ ಮತ್ತು ಕಿರಿಕಿರಿ ಹೆಚ್ಚಾಗಬಹುದು. ರಾತ್ರಿಯಲ್ಲಿ ನಿದ್ರೆ ಕಷ್ಟವಾಗಬಹುದು ಮತ್ತು ನೀವು ನಿದ್ರಾಹೀನತೆಯಿಂದ ಬಳಲಬಹುದು ಅಥವಾ ದುಸ್ವಪ್ನಗಳನ್ನು ಹೊಂದಬಹುದು. ಹಾಗಾದರೆ ಮನೆಯಲ್ಲಿ ಹನುಮಾನ್ ಫೋಟೋ ಎಲ್ಲಿಡಬೇಕು ಅಂದರೆ, ನಿಮ್ಮ ಮನೆಯ ಪ್ರಾರ್ಥನಾ ಪ್ರದೇಶ ಅಥವಾ ದೇವರ ಕೋಣೆಯಲ್ಲಿ ಹನುಮಾನ್ ಫೋಟೋವನ್ನು ಇಡುವುದು ಉತ್ತಮ. ವಾಸ್ತು ಪ್ರಕಾರ ಹನುಮಾನ್ ಫೋಟೋವನ್ನು ದಕ್ಷಿಣ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇರಿಸಿ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತನ ಫೋಟೋವನ್ನು ಇಟ್ಟರೆ ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಪಂಚಮುಖಿ ಹನುಮಾನ್ ಫೋಟೋವನ್ನು ಮನೆಯ ಮುಖ್ಯ ದ್ವಾರದ ಹೊರಗೆ ಇರಿಸಬಹುದು. ಇದು ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದನ್ನು ತಡೆಯುತ್ತದೆ. ಹಾಗಾದರೆ ನಾವು ಮಲಗುವ ಕೋಣೆಯಲ್ಲಿ ಯಾವೆಲ್ಲ ಫೋಟೋ ಇಡಬೇಕು ಅಂದರೆ, ನಾವು ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣ, ಶಿವ ಪಾರ್ವತಿ, ಕೊಳಲು ನುಡಿಸುವ ಕೃಷ್ಣ ಅಥವಾ ಬಾಲಗೋಪಾಲರ ಸೌಮ್ಯ ಚಿತ್ರಗಳನ್ನು ಇಡಬಹುದು. ರಾಧಾಕೃಷ್ಣರ ಚಿತ್ರವನ್ನು ಇಡೋದ್ರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ. ಶಿವ ಪಾರ್ವತಿಯರ ಸೌಮ್ಯ ಚಿತ್ರವನ್ನು ಇಡೋದ್ರಿಂದ ಸಂತೋಷದ ದಾಂಪತ್ಯ ಜೀವನ ಖಚಿತ. ಕೊಳಲು ನುಡಿಸುವ ಕೃಷ್ಣ ಅಥವಾ ಬಾಲಗೋಪಾಲರ ಚಿತ್ರವನ್ನು ಇಡೋದ್ರಿಂದ ಮಕ್ಕಳ ಭಾಗ್ಯ ಶೀಘ್ರವೇ ಲಭಿಸುತ್ತದೆ. ನಿಮ್ಮ ಮಲಗುವ ಕೋಣೆಯಲ್ಲಿ ಹನುಮಂತನ ಚಿತ್ರಗಳನ್ನು, ಅವನ ರುದ್ರ ರೂಪ, ನಟರಾಜ, ಶಿವನ ತಾಂಡವ ರೂಪ, ಕಾಲಭೈರವ, ಮಹಿಷಾಸುರ ಮರ್ದಿನಿ ಅಥವಾ ಕಾಳಿದೇವಿಯ ಉಗ್ರ ರೂಪವನ್ನು ಇಡೋದನ್ನು ತಪ್ಪಿಸಿ. ಇದಲ್ಲದೆ ಶನಿದೇವ, ರಾಹುಕೇತು ಮತ್ತು ಪೂರ್ವಜರ ಚಿತ್ರಗಳನ್ನು ಇಡುವುದು ಕೂಡ ಸರಿಯಲ್ಲ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂಘರ್ಷವನ್ನು ಉಂಟು ಮಾಡಬಹುದು. ನೀವು ಮಲಗುವ ಕೋಣೆಯಲ್ಲಿ ಫೋಟೋ ಇಡುವುದಾದರೆ ಕೋಣೆಯ ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ದೇವರ ಫೋಟೋವನ್ನು ಇರಿಸಿ. ಮಲಗುವಾಗ ನಿಮ್ಮ ಪಾದಗಳು ದೇವರ ಕಡೆ ಮುಖ ಮಾಡದಂತೆ ನೋಡಿಕೊಳ್ಳಿ. ನಿಮ್ಮ ಮಲಗುವ ಕೋಣೆಯಲ್ಲಿ ದೇವರುಗಳು ಯುದ್ಧ ಅಥವಾ ಕೋಪವನ್ನು ತೋರಿಸುವ ಫೋಟೋಗಳನ್ನು ಇಡುವುದನ್ನು ಸಹ ತಪ್ಪಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.